ಚಾಲೆಂಜ್ ಮಾಡಿ ಕರ್ನಾಟಕದಲ್ಲಿ ಯಾರು ಎಷ್ಟು ಕೊಡ್ತಾರೋ ಅದಕ್ಕಿಂತ ಕಡಿಮೆ ರೇಟಿಗೆ ನಾವು ಇದನ್ನ ಬೋರ್ವೆಲ್ನ ಹೊಡ್ಕೊಡಕ್ ರೆಡಿ ಇದೀವಿ, ಮಾಡಿ ಕೊಟ್ಟೆ ಕೊಡ್ತೀವಿ. அது ஒன்றும் பிரச்சனை இல்லை. பெட்ராட் உள்ளக்குதில்ல, பூமி எப்படி மேலே எதிர்க்காது, லெஃப்ட் மேலே भैया. ಅಂದು 2 ಗಾಡಿ ಇತ್ತು, ಸಾದಾ ಗಾಡಿ. ಎರಡನ್ನು ಮಾಡಿ ಒಂದೇ ಗಾಡಿ ಮಾಡಿ ನಾವೀಗ ಸಿಂಗಲ್ ಸೆನ್ಸರ್ ಗಾಡಿ ಮಾಡಿರೋದ್ರಿಂದನ 2 ಜನದಿಂದ ಒಂದು ಬೋರ್ವೆಲ್ ಹೊಡೆಯುವಷ್ಟು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಹಿಂದೆ 2 ಗಾಡಿ ಇಟ್ಕೊಂಡು 8-9 ಜನ ಇಟ್ಕೊಂಡು ತುಂಬಾ ಲಾಸ್ ಆಗ್ತಾ ಇತ್ತು. ಈ ಗಾಡಿ ಮಾಡಿದ್ಮೇಲೆ ನನಗೆ ಬಹಳ ಅನುಕೂಲ ಆಗ್ತಾ ಇದೆ. ಕಾಂಪಿಟೇಟಿವ್ ಯುಗದಲ್ಲಿ ಇವತ್ತು ನಾವು ಈ ರೀತಿ ಮಾಡೋದ್ರಿಂದನ ಸ್ವಲ್ಪ ಕಡಿಮೆ ರೇಟಿಗೆ ಮಾಡಿಕೊಟ್ಟು ರೈತರಿಗೂ ಅನುಕೂಲ ಆಗುತ್ತೆ, ನಮಗೂ ಲಾಭದಾಯಕ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ 2 ಗಾಡಿಗಳನ್ನೆಲ್ಲ ಇಟ್ಕೊಂಡು ಓಡಾಡೋದಕ್ಕಿಂತ ಒಂದೇ ಗಾಡಿ ಮಾಡಿರೋದ್ರಿಂದ ನಮಗೆ ಇವತ್ತು ಇದರಿಂದ ಲಾಭದಾಯಕ ಆಗ್ತಿದೆ. ದಿನ 1-2 ಪಾಯಿಂಟ್ ಹೊಡಿತಾ ಇದೀವಿ. ಆಲ್ರೆಡಿನ ಇಲ್ಲಿ ಗಾಡಿ ರೆಡಿ ಮಾಡೋಂತ ಮಾಲೀಕರ ಇದಾರೆ ಇಲ್ಲಯ್ಯ ಈಗ. जय श्री राम. एक्चुअली हमको अब तो देखना पड़ेगा, तो MBH का माउंटिंग है हमारा, मंजुनाथा बोरवेल एंड हाइड्रोलिक्स. क्या है ना, इसमें एक ही सेंसर में एक्चुअली हम तो माउंटिंग कर रहा हूँ. अभी बहुत लोग तो हमारे पास में गाड़ी रेडी करके लेके गया, तो फुल सेंसर है, एक ही गाड़ी में आता है. लेफ्ट साइड में कंप्रेसर आता है, राइट साइड में रॉड लाइन आता है, सब इधर ही एक ही गाड़ी में. एक ड्रिलर ड्राइवर, 2 हेल्पर है तो बस से. एक्चुअली पहले हम तो 4 गाड़ी रेडी करके दे दिया. वो तो एड्रेस है कर्नाटक में शिवमोगा में, इधर ही ओन मैन्युफैक्चरिंग चल रहा है. एक्चुअली अलग अलग वो तो बूम तो अलग अलग आता है, APL का साइज भी आता है, SMS का साइज भी आता है. आपको कैसा चाहिए वो रेडी करके देता हूँ. वो तो आपका अब तो वीडियो देखा है ना, उसमें वीडियो में नंबर है, आप उधर फोन कर लीजिए. क्या जरूरत है तो हम करके देता हूँ. ऑल ओवर इंडिया इधर चाहिए तो हम तो सर्विस देता हूँ. मैन्युफैक्चर के लिए अब तो कर्नाटक में आना पड़ेगा. इधर A to Z काम रहता है, कैबिन, अंडर चैसी काम और माउंटिंग, कंप्रेसर का काम और पेंटिंग, सब इधर ही काम. एक ही A to Z काम इधर चलता है. आप आ जाइए, सब रेडी करके आपको गाड़ी देता हूँ. ಹೊರಗೆ ಸೈಲೆನ್ಸರ್ ಅದು ಅದು ಉಳ್ಳತನ ಫೋಟೋ ದಿಪ್ಪ ಸೈಲೆನ್ಸರ್. ஆமா உள்ள போட்டுருக்கு. ಅವೇನು ಮಾಡಂಗಿಲ್ಲ, ನೋಡೋಣ ಆದಷ್ಟು ಓಡ್ಲಿ, ಬೇರೆ ಇನ್ನೇನು ಮಾಡಕ. ಇದೊಂದೇ ಕಂಪ್ರೆಷರ್ ಇದೆಲ್ಲ ಕೂರೋದು. ಅಟ್ಲಾಸ್ ಕೂಡ ಕೂರಲ್ಲ, ಅಟ್ಲಾಸ್ ಇಲ್ಲ 4 ಜಾಸ್ತಿ ಬರುತ್ತೆ. 2 பக்கமும் டேங்க் போட்டுருக்கிறாப்ல, டீசல் அடிக்கடி போக தேவையில்லை. ಹಲೋ ಹೇಳ್ರಿ. 1000 சேர்த்து பிடிக்க விஜய் 1000 தானே பிடிக்கும். அதே ಮದ್ಗಾರಳ್ಳಿ ಫುಲ್ ಆವ್ಲೆ ಅದೇ. ஆமா முக்காட்ட 600 ಕೆಲಸಕ್ಕೆ ಹೋಗಿದ್ರು, ಅದಕ್ಕೆ ಹೇಳಿದೆ ನಿಮಗೆ. ನೋಡಿ ಇಲ್ಲಿ 4 ಜನ ಮಲಗೋ ಅಷ್ಟು ವ್ಯವಸ್ಥೆ ಇದೆ ರೂಮ್. ಇದು 1,500 ಲೀಟರ್ ಟ್ಯಾಂಕ್. ಈ ಕಡೆ 750, ಆ ಕಡೆ 750 ಒಂದೇ ಲಾರಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇಂಜಿನ್ ಒಂದ್ ಸೈಡ್ ತಗೊಂಡಿದ್ದಾರೆ. ಸಪೋರ್ಟ್ ಗಾಡಿಗೆ ಬರುವಂತ ಇಂಜಿನ್ ಇದು, ಈ ಗಾಡಿದು. ಮತ್ತೆ ನೋಡಿ ಇಲ್ಲಿ ಕಟ್ಟೆಗಳು ಇಡಕ್ಕೆ ಒಂದು ಸಪರೇಟ್ ಜಾಗ, ಮೇಲ್ಗಡೆ ವಾಟರ್ ಟ್ಯಾಂಕ್, ಪ್ರತಿಯೊಂದು ವ್ಯವಸ್ಥೆ ಇದೆ. 3 ಜನ ಹೋಗಿ ಬರುವೆಲ್ಲ ಹೊಡ್ಕೊಂಬರೋ ಅಷ್ಟು ಕೆಪಾಸಿಟಿ ಇದೆ ಇದರಲ್ಲಿ. ಈಗ 600 ಅಡಿ ಬೆಟ್ಟಿದೆ ಇಲ್ಲಿ. 600 ಅಡಿ ಬೇಕು ಅಂದ್ರೆ ಇನ್ನೂ ಒಂದು 200 ರಿಂದ 400 ಅಡಿ 1000 ಅಡಿ ತನಕನೂ ಇದರಲ್ಲೇ ನಾವು ಡ್ರಿಲ್ಲಿಂಗ್ ಮಾಡ್ತೀವಿ. ಹೈ ಕಂಪ್ರೆಸರ್ ಇರೋದ್ರಿಂದ ಇವರು ಒಳ್ಳೆ ರೀತಿಯಲ್ಲಿ ಗಾಡಿ ಮಾಡಿಕೊಟ್ಟಿದ್ದಾರೆ. ಪಕ್ಕ ಸೆನ್ಸರ್ ಇದೆ. 2 ಜನ ಹೋಗಿ ಮಾಡ್ಬೋದು, ಆದ್ರೆ ಇನ್ನೊಬ್ರು ನಾವು 3 ಜನ ಅಂತ ಇಟ್ಕೊಂಡಿದೀವಿ. ಇವತ್ತು ಕಾಂಪಿಟೇಟಿವ್ ಯುಗದಲ್ಲಿ ನಾವು ಇವತ್ತು ಚಾಲೆಂಜ್ ಮಾಡಿ ಕರ್ನಾಟಕದಲ್ಲಿ ಯಾರು ಎಷ್ಟು ಕೊಡ್ತಾರೋ ಅದಕ್ಕಿಂತ ಕಡಿಮೆ ರೇಟಿಗೆ ನಾವು ಇದನ್ನ ಬೋರ್ವೆಲ್ನ ಹೊಡ್ಕೊಡಕ್ ರೆಡಿ ಇದೀವಿ, ಮಾಡಿ ಕೊಟ್ಟೆ ಕೊಡ್ತೀವಿ. ಇದು ನಮ್ಮ ನಂಬರ್ ಆಗಿರುತ್ತದೆ. ನಮ್ಮ ಹೆಸರು ಸತೀಶ್ ಅಂತ ಹೇಳಿ, ಆಯ್ನೂರ್ ಹತ್ರ ಮಂಡಗಟ್ಟ ನಮ್ಮ ಊರು. ಮಂಜುನಾಥ್ ಡ್ರಿಲ್ಲರ್ ಹತ್ರ ಬಂದು ಕೇಳಿದಾಗ ಇವ್ರು ಈ ರೀತಿ ನಾನು 2 ಗಾಡಿನ ತೆಗೆದು ಒಂದೇ ಗಾಡಿಯಲ್ಲೆಲ್ಲ ಸೆಟ್ ಮಾಡಿಕೊಟ್ಟಿರ್ತಾರೆ. ಬಹಳ ಚೆನ್ನಾಗಿ ನಡೀತಾ ಇದೆ. ಇವತ್ತು ಡ್ರೈವರ್ ಕಮ್ಮು
ಡೀಲರ್ ಒಬ್ಬನೇ ಆದ್ರಿಂದನ ಇವನ್ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ತಾನೆ, ಅನುಭವ ಆಗಿದೆ. ಈಗ 1 ತಿಂಗಳಿಂದ ಹೊಡಿತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿನ ಇವ್ರು ಕೊಡ್ತಾರೆ, ಕೇಳಿ. ಬರಪ್ಪ இவரே ட்ரில் அண்ட் டைவர். வணக்கண்ணா. 2 வண்டி இருக்கும் போதும் இவர்கிட்ட தானே இப்போ சிங்கிள் வண்டி போட்டிருக்கிறாப்புல. சிங்கிள் வண்டி போட்டுறதப்போ நானே தான் ஒர்க் பண்ணிட்டுக்கிறேன். 600 அடிக்கு ராட் லைன் இருக்குது. வண்டியில் எதுலாம் நல்லா ஹெவியாக பண்ணியிருக்கிறாப்புல. இன்ஜின் கண்டிஷன்லாம் நல்லா இருக்குது. ஐட்டல் சிஸ்டம்லாம் நல்லா இருக்குது. இதுக்கு வந்து அதுக்கு வந்து லேபர் வந்து 3 பேர் ஒரு டில்லர் இருந்தால் பாயிண்ட் ஒரு நாளைக்கு 2 பாயிண்ட் 3 பாயிண்ட் ஓடுது. 2 பாயிண்ட் மேக்ஸிமம் ஓட்டிடுறோம் ஒரு நாளைக்கு. எந்த பிரச்சனையும் இல்லை. 2 வண்டி இருந்தாலும் சிரமம், டில்லர் டைப் ஜாஸ்தியாக இருக்கிறவங்க, லேபர் அதிகமாக வேணும், நிறைய கம்ப்ளைண்ட்லாம் இருக்குது. ரேட்டு கಡಿಮೆ ಮಾಡ್ತಾರೆ. ರೇಟು ಕಮ್ಮಿ 70 ರೂಪಾಯಿ நல்லா ಓಟ್ರಾಂಗ. ನಾವು ಒಂದು ಬೋರ್ ಗಾಡಿ ತಗೋಣ ಅಂತ ಹೊರಟಿದ್ವಿ. ನಮ್ಮ ಸ್ನೇಹಿತರು ಸತೀಶ್ ಅಂತ ಹೇಳಿ ಇಲ್ಲಿ ಐನೂರು ಮಂಡ್ಯದಲ್ಲಿ ಒಂದು ಬೋರ್ ಗಾಡಿ ತಗೊಂಡಿದ್ದಾರೆ. ಸಿಂಗಲ್ ಸೆನ್ಸರ್ ಗಾಡಿ, ಸಪೋರ್ಟ್ ಗಾಡಿ ಇಲ್ಲ, ಅದು ಒಂದಲ್ಲ 2 ಆ ಗಾಡಿ ತಗೊಂಡ್ರೆ ನಾವು ಒಂದು ಗಾಡಿ ನೋಡೋಣ ಅಂತ ಬಂದಿದೀವಿ. ನಾವು ಮಂಜುನಾಥ ಬೋರ್ವೆಲ್ ಹೈಡ್ರಾಲಿಕ್ಸ್ ಇಂದ ಮಾತಾಡ್ತಾ ಇರೋದು. ಸೊ ನಮ್ದು ಇದು ಹೊಸದಾಗಿ ಮಾಡಿದ್ದೇವೆ. ಆಟೋಮೆಟಿಕ್ ಲೇಸರ್ ಸೆನ್ಸರ್, ಇದು ಸಿಂಗಲ್ ಸೆನ್ಸರ್. ಇದು ಏನಂದ್ರೆ ನಾರ್ಮಲ್ ಆಗಿ ಬಂದು ಡ್ರಿಲ್ಲರ್ ಡ್ರೈವರ್ಗಳು ಇಬ್ರು ಬೇಕಾಗ್ತಾರೆ. 2 ಗಾಡಿ ಇತ್ತು ಅಂದ್ರೆ ಡ್ರೈವರ್ ಕಮ್ ಮ್ಯಾನೇಜರ್ ಅವರೊಬ್ರು ಬೇಕಾಗ್ತಾರೆ. ಒಂದು 8 ರಿಂದ 10 ಜನ ಲೇಬರ್ಗಳು ಬೇಕಾಗ್ತಾರೆ ಸಾದಾ ಗಾಡಿಗೆ. ನೀವು ಸೆನ್ಸರ್ ಗಾಡಿ ತೆಗೆದುಕೊಂಡ್ರು ಬೇರೆ ರೀತಿ ಬರ್ತದೆ. ಯಾವ ತರ ಅಂತ ಹೇಳಿದ್ರೆ ಸೆನ್ಸರ್ ಗಾಡಿ ಅಂದ್ರೆ ಅದ್ರ ಬಜೆಟ್ ಫ್ರೆಂಡ್ಲಿ ಆಗಿರೋದಿಲ್ಲ, ಬಜೆಟ್ ಜಾಸ್ತಿ. ಈ ಸಿಂಗಲ್ ಗಾಡಿ ನೀವು ತೆಗೆದುಕೊಂಡ್ರೆ ಇದರಲ್ಲಿ ಒಂದೇ ಗಾಡಿನಲ್ಲಿ 800 ರಾಡ್ ಲೋಡ್ ಮಾಡಬಹುದು. ಇದು ಫುಲ್ ಆಟೋ ಸೆನ್ಸರ್ ಆಗಿರ್ತದೆ. ಇಬ್ರು ಹೆಲ್ಪರು ಒಂದು ಡ್ರಿಲ್ಲರ್ ಡ್ರೈವರ್ ಇದ್ರೆ ಸಾಕು. ಇದು ಎಲ್ಲೋದ್ರೂ ಒಂದ್ ದಿನಕ್ಕೆ ಕನಿಷ್ಠ ಪಕ್ಷ ನೀವು 2 ರಿಂದ 3 ಪಾಯಿಂಟ್ ಮಾಡ್ಕೊಂಡ್ ಬರ್ಬೋದು. ಯಾವುದೇ ತರ ಸಮಸ್ಯೆ ಇರೋದಿಲ್ಲ. ಆಮೇಲೆ ಇದೇನಂತ ಹೇಳಿದ್ರೆ ಮಾಡ್ಬೇಕಾದ್ರೆ ಸ್ವಲ್ಪ ಹೆವಿಯಾಗಿ ಮಾಡಿರ್ತೀವಿ. ಲೋಡ್ ಬ್ಯಾಲೆನ್ಸಿಂಗ್ ಆಗಿರ್ಲಿ, ಮತ್ತೆ ಕಂಪ್ರೆಷರ್ ಒಂದ್ ಕಡೆ ಇಟ್ಟು ಒಂದ್ ಕಡೆ ರಾಡ್ ಲೈನ್ಸ್ ಲೋಡ್ ಮಾಡೋದಾಗ್ಲಿ, ಇದು ಫುಲ್ ಆಟೋ ಸೆನ್ಸರ್ ಆಗಿರ್ತದೆ, ಮೇಂಟೆನೆನ್ಸ್ ಫ್ರೀ. ಆಮೇಲೆ ನೀವು ಸಪೋರ್ಟ್ ಗಾಡಿ ತೆಗೆದುಕೊಂಡ್ರೆ ಅದಕ್ಕೆ ಸಪರೇಟ್ ಡೀಸೆಲ್, ಅದಕ್ಕೆ ಟ್ಯಾಕ್ಸ್, ಇನ್ಶೂರೆನ್ಸ್, FC, ಅದಕ್ಕೊಂದು ಡ್ರಿಲ್ಲರ್ ಡ್ರೈವರ್ಗಳು. ಸೊ ಇದೆಲ್ಲ ಬೇಕಾಗುತ್ತೆ. ಇದು ಸಿಂಗಲ್ ಗಾಡಿ ಇರೋದ್ರಿಂದ ನಿಮ್ಗೆ ಯಾವ ತರ ಸಮಸ್ಯೆ ಇರೋದಿಲ್ಲ. ಹೋಗ್ತೀವಿ, 4 ಜಾಕ್ ಹಾಕ್ತಿರಿ, ಪಾಯಿಂಟ್ ಮುಗಿಸ್ಕೊಂತೀವಿ, ಬರ್ತಾ ಇರ್ತೀರಿ, ಯಾವ ತರ ಸಮಸ್ಯೆ ಇಲ್ಲ. ಆಮೇಲೆ ಥ್ಯಾಂಕ್ ಯು, ವಿಸಿಟ್ ಅಂತ ಹೇಗೆ